ಅಂದಾಗೆ ಈಗ ಬಂದಿರೇನು? ಅಣ್ಣ ಚಿನ್ನು ಈಗ ಬಂದ್ರ? ಅಯ್ಯ ಆರಾಮದೇನ ಸವಿತಕ್ಕ? ಎಷ್ಟು ದಿನ ಆತಲ್ಲ ನೋಡಿ ಇಲ್ಲ. ಹಿಂಗ ನೋಡ್ ಒಟ್ಟು ನೀ ಸಿಗೋದಿಲ್ಲ. ಏನ್ ಕೇಳ್ತಿ ಒಟ್ಟ ಬಾಳೆ ಬಾಳ ಬರ್ಬಾದಾಗೈತಿ ನೋಡಿ. ಏ ಆರಾಮದಿಲ್ಲವ? ಆರಾಮದಿನವ ನೀನು? ನಾ ಈಗ ಬಂದೆ ನೋಡು. ಮಾಮ ಮಾಮ ಏನಿದೆಯಲ್ಲ ಬುತ್ತಿ ರೊಟ್ಟಿ ಮತ್ತು ಸೀರೆಯ ಸಂಭ್ರಮ. ಅಯ್ಯಪ್ಪ ನಿನಗೆ ಗೊತ್ತಿಲ್ಲನ? ಈ ನಿಮ್ಮ ಅತ್ತಿಗೆಮ್ಮ 4 ತಿಂಗಳ ಬಸರದಾಳ. ಅದ್ರ ಸಂಬಂಧ ಇದ್ರಾಗ ಇದು ಎಳ್ಳೊಳಗಿ, ಶೇಂಗಾ ಚಟ್ನಿ ಮತ್ತ ಗುರೆಳೆ ಚಟ್ನಿ, ಇನ್ನೊಂದು ಇರುತ್ತಲ್ಲಪ್ಪ ಸಣ್ಣ ಹುಡ್ರದಿದ್ದಂಗೆ ಇರುತ್ತೆ ನೋಡೋದು, ಅಳಕಾಗ ಹಳದಿ ಕಲರದ್ದು ಸಣ್ಣ ಹುಡ್ರದಿದ್ದಂಗೆ. ಏನದು? ಹಿಟ್ಟಿನ ಪಲ್ಯ ಅದು ಮತ್ತು ಚಪಾತಿ. ಯಪ್ಪ ಹಂಗ ಅಷ್ಟೇ ಶೇಖರ್ ನೀನು ಐತಿ ತಂದಿನಿ ಎಲ್ಲ ಹಂಗ ನೋಡಿ ಬೆಳ್ತಾನ. ಏನು ನಮ್ಮತ್ತಿಗೆಮ್ಮ 4 ತಿಂಗಳು ಬಸ್ರಿ ಅಂದರೆ ಒಂದು ಮಗುವಿನ ತಾಯಿ ಆಗ್ತದಳೆ. ಸಂತೋಷ, ಬಹಳ ಸಂತೋಷ. ಅಣ್ಣ ಬಂದೇನಪ್ಪ? ಅಣ್ಣ 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 ನೀನು ತಂದೆ ಆಗ್ತಾ ಇದೀಯಾ? ಈ ಸಿಹಿ ಸುದ್ದಿಯನ್ನ ಈ ನಮ್ಮೆಲ್ಲರಿಗೆ ನೀನು ಸಿಹಿ ಕೊಡಬೇಕು. ಅಪ್ಪರ ಅವ್ವ ಹೌದೇ? ನನ್ನ ಹೆಂಡತಿ ಗರ್ಭವತಿಯೇ, ನಾನು ತಂದೆ ಆಗುತ್ತಿದ್ದೇನೆ. ಅದ್ ಹೆಂಗ್ ಗೊತ್ತಮ್ಮ? ಈ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಏನಿದೆಯಾ ನಾನೇನು ಬಾಯ್ ಮುಚ್ಚು. ಈ ಬೈಕೆ ಬುತ್ತಿ ನೋಡಿದ್ರೆ ನಿನಗೆ ಗೊತ್ತಾಗೋದಿಲ್ವಾ? ನೀವು ಗಂಡಸರಪ್ಪ ಎಂದರ ಬಸ್ಸರಾಗಿ ಏನು ಇಲ್ಲವ ಅವ್ರು ಎಂದಾಗಿಲ್ಲ ಗೊತ್ತಾಗೋದ್ರ. ಮತ್ತೆ ಅದು ಹೆಣ್ಮಕ್ಳಿಗೆ ಅಟ್ಟ ಗೊತ್ತಿರುತ್ತ. ನಡಿ ಸವಿತಾವಕ್ಕ, ನೀ ಏನ್ ಹಿಂದೆ ನಿಂತು ಬಿಡ್ತೀಯಲ್ಲ, ಮುಂದೆ ಬಾಬೆ ಇರ್ತದೆ, ನೀ ಕಾಣುದಿಲ್ಲ ಬಿಡುದಿಲ್ಲ. ಬ್ಯಾಂಕ್ ಹೆಂಗ ಹತ್ತವ ಬುತ್ತಿ ನೋಡ್ತೀನಿ ಅಂತೇಳ. ಅದಕ್ಕಿಲ್ಲ ಇದು ಬುತ್ತಿ ಆರುತ್ತೇವ. ಈಗ ಇನ್ನೊಂದು 4 ಮಂದಿ ಅದರ, ಈಗ ಹಂಚುನು ಬಸರಾಗಿದ್ದು ಬುತ್ತಿನ ನಡೆಯವ. ಯಪ್ಪ ಖಾರ ಹಿಂಡಿ ಬಾಳ ಖಾರ ಐತೇನವ. ಮತ್ತ ಯಪ್ಪ ಇದು ಐತಪ್ಪ ಇದ್ರಾಗ ಜುನುಕ. ಅದು ಸಣ್ಣ ಹುಡ್ರದಿದ್ದಂಗಿರುತ್ತಲ್ಲ ಅದು. ಅದ ಜುಡುಕ ಬೇಕಾದ ನೋಡಿಲ್ಲವ. ಅಣ್ಣ ಏನಿದ್ಯಾ ನಾನೇನು? ನಾವೆಲ್ಲೂ ಖುಷಿ ಪಡೋ ನಗು ವಿಷಯ ಇದು. ನೀನು ಮೌನ ಆಗಿದೆಯಲ್ಲಣ್ಣ, ಯಾಕಣ್ಣ? ತಮ್ಮ, ಇಷ್ಟೊಂದು ಅವಸರದ ಆತುರವೇ? ಏನಣ್ಣ ನೀನು ಸಂತೋಷ ಆಗದೆ ಇನ್ನೇನು ದುಃಖ ಆಗ್ತದೇನು? ಈ ಅತ್ತಿಗೆ ಕೈ ತುತ್ತು ಹೆತ್ತ ತಾಯಿನ ಮರೆಸಿತು. ಇದೇ ಗಾದೆ ಮಾತಿದೆಯೇನಾ? ಈಗ ಈ ಕಲ್ಯಾಣ ಮಂಟಪ ರೆಡಿ ಮಾಡಬೇಕು. ಮತ್ತು ಯಾಕಂದ್ರೆ 4 ತಿಂಗಳಂದ್ರೆ ಕೊತ್ತೆ ಬರ್ತೈತಿ. ಮಂದಿ ಮಕ್ಕಳಿಗೆ ಹೇಳಬೇಕು ಮತ್ತು ಸಂತಿನೂ ಮಾಡಬೇಕು. ತಮ್ಮ, ಇಷ್ಟೊಂದು ಅವಸರದವೇ? ಹೌದಪ್ಪ, ಕಾರ್ಡ್ ಪ್ರಿಂಟ್ ಮಾಡಬೇಕು, ಸಂತಿ ಮಾಡಬೇಕು, ಮತ್ತು ಮಂಟಪನೂ ಹೇಳಬೇಕು. ನಿಮ್ಮ ಮತ್ತಿಗೆ ಶ್ರೀಮಂತ ಕಾರಣಕ್ಕೆ ನಮ್ಮೆಲ್ಲ ಮಂದಿ ಮಕ್ಕಳಿಗೆ ಹೇಳಿ ಕಳಿಸ್ತೇನಪ್ಪ ಪ್ರವೀಣ. ಇರ್ಲಿ ಬಿಡೋಣ, ಯಾಕೆ ಕಣ್ಣಲ್ಲಿ ನೀರು? ಈ ಸಂತತಿ ಸುದ್ದಿಯಲ್ಲಿ ಯಾಕೆ ಒಂಥರ ಚಿಂತೆ ಮಾಡ್ತಿರುವೆ? ಶಾಂತ ಭಾಳ ದಿವಸಕ್ಕೆ ಬಸರಾಗಿದ್ದಾಳೆ. ಎಲ್ಲರಿಗೆ ಸಂತೋಷದ ವಿಷಯ.
ಅತ್ತಿಗೆಮ್ಮ ನೀನು ಚಿನ್ನ ಕಟ್ಕೊಂಡು ಮನೆ ಕಡೆ ನಡಿ, ನಾನು ಸಂತೆ ಮಾಡಿಕೊಂಡು ಬರುತ್ತೇನೆ. ಕಲ್ಯಾಣ ಮಂಟಪ ತಾರೀಖನ್ನು ನೋಡಿಕೊಂಡು ಬರುತ್ತೇನೆ. ನೀಟು ಮನೆ ಕಡೆ ನಡಿಯಮ್ಮ. ಶಾಂತ, ನೀನು ಬಸುರು ಆಗಿದ್ದು ನಿಜಾನ? ಸ್ವಾಮಿ, ಅದು ಶಾಂತ, ಪತಿಯ ಮಾತನ್ನು ಒಮ್ಮೆ ಮೀರಿದರ ಪತಿವ್ರತೆ ಸಾಲಿನಲ್ಲಿ ಹೆಸರಾಗಿ ಉಳಿದವಳು ನೀನು. ಹೀಗೆ ನೀನು ಮೂಕಸ್ಮಿತಳಾಗಿ ನಿಂತಿದೆ ಎಂದರೆ ಏನಿದರ ಅರ್ಥ? ನೀನು ಗರ್ಭವತಿಯೇ? ಸ್ವಾಮಿ ನೋಡಿ, ಭೀಕರ ಪ್ರವಾಹದಿಂದ ಅಪಘಾತಕ್ಕೆ ಸಿಕ್ಕು. ಅದಕ್ಕೆ ನಾನು ಏನಂತ ಉತ್ತರ ಕೊಡ್ಲಿ? ನಾನೇನಂತ ಉತ್ತರಿಸ್ಲಿ? ರೀ, ನನ್ನ ಮೈ ಮನಸ್ಸು ಕಲಿಕಿಲ್ಲ, ಒಂದಾಗಿ ಬೆರೆತಿಲ್ಲ. ಆದ್ರೂ ಕೂಡ ನಾನು ಪತಿಹೀನಳಾಗಿದ್ದೇನೆ ಸ್ವಾಮಿ, ಪತಿಹೀನಳಾಗಿದ್ದೇನೆ. ಅಂದರೆ ನೀನು ಗರ್ಭವತಿ ಆಗಿದ್ದು ನಿಜವೇ ಶಾಂತ? ಮಂಡೋದರಿಯ ಮನ ಹೊಂದಿದವಳ ನೀವು, ಗರತಿ ಸೀತೆಯರ ಮನ ಪಡೆದುಕೊಂಡವಳು ನೀನು. ಪತಿಯ ರತಿಯ ಸುಖ ವಿರಿದಿದ್ದರೂ ಸದಾ ನನ್ನೊಂದಿಗೆ ನಗು ನಗುತ್ತಾ ಇರುವ ಎಂದು ನೀನು ಗರ್ಭವತಿಯೇ ಶಾಂತ? ನಾನು ಇದನ್ನು ಕೇಳಿ ನಗಬೇಕು ಅಳಬೇಕು ಒಂದು ಗೊತ್ತಾಗಒಂದು ಶಾಂತ. ನನಗೆ ಗೊತ್ತಾಗವಲ್ದು. ಆ ನಿನ್ನ ಸಾಹುಕಾರನ ಸಂಪತ್ತು ತಂದಿತ್ತು ಎಂದು ನನಗೆ ಆಪತ್ತು. ಅರ್ಥವಿಲ್ಲದ ವಿಷಯವನ್ನ ತಿಳಿದುಕೊಂಡಾದ್ರೂ ನೀವೇನ್ ಮಾಡ್ತೀರಾ ರೀ? ನೀವೇನ್ ಮಾಡ್ತೀರಾ? ಅದು ನನ್ನ ಪ್ರಾರಬ್ಧ ಕರ್ಮ ರೀ, ನನ್ನ ಪ್ರಾರಬ್ಧ ಕರ್ಮ. ನಾನು ಮೋಹಿತಳಾಗಿಲ್ಲ, ನಾನು ಪ್ರೀತಿಸಿಲ್ಲ, ಕಾಮದ ಬೇಸಿಗೆಯನ್ನು ಬೆಸಗಿಲ್ಲ. ಆದ್ರೂ ಕೂಡ ನಾನು ಬಸುರಿಯಾಗಿದ್ದು ನಿಜ ಸ್ವಾಮಿ, ಬಸುರಿಯಾಗಿದ್ದು ನಿಜ. ಅಯ್ಯೋ ಶಿವ ಶಿವ, ಎಂತ ಸೋಜುಗದ ಸಂಸಾರ ನನ್ನದು. ಇವಳ ಮಾತನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಾನೇ ಹುಚ್ಚನಾಗಿರುವೆ ಎನಿಸುತ್ತದೆ. ಆದರೂ ಗರ್ಭವತಿ ಎಂದರೆ ಏನಿದರ ಅರ್ಥ ಶಾಂತ? ಒಣಗಿದ ಮರುಭೂಮಿ ನೀರಿಗಾಗಿ ಬಾಯಿ ಬಿಟ್ಟಿಲ್ಲ, ನೇಗಿಲು ಹೂಡಿ ಕಳೆಯನ್ನು ಹೊಡೆದಿಲ್ಲ, ಉತ್ತರಿ ಮಳೆಯೂ ಆಗಿಲ್ಲ, ಕೂರಿಗೆಯಿಂದ ಬೀಜ ಬಿತ್ತನೆಯೂ ಆಗಿಲ್ಲ. ಆದರೂ ಈ ಹೊಲ ಬೆಳೆದು ನಿಂತಿದೆ ಎಂದರೆ ಏನಿದರ ಅರ್ಥ? ಹೇಳು ಶಾಂತ, ಹೇಳು. ಹೇಳ್ಬೇಕಂದ್ರೆ ನಾನು ಹೇಗೆ ಹೇಳಿ? ಇದನ್ನು ಒಂದ್ ವೇಳೆ ಹೇಳಿದೆ ಆದ್ರೆ ನಿಂತನಲ್ಲೇ ಬರೆಯುತ್ತೇರಿ, ಕಾಲಚಕ್ರ ಉರುಳುತ್ತೆ, ತಿಳಿಸಿ ಬಿಡುತ್ತೆ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಹೇಗೆ ಕೊಡಲಿ? ನಿಮಗೆ ಕೊಡಬೇಕಂತ ಅಂದ್ರೆ ನನಗೆ ಸ್ವಲ್ಪವೇ ಕಾಲಾವಕಾಶ ಮಾಡಿಕೊಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಕೈ ಮುಗಿದು ಕೇಳಿಕೊಡ್ತೀನಿ. ಶಾಂತ, ಕಾಲಾವಕಾಶ ಮಾಡಿದ ತಪ್ಪನ್ನು ಮುಚ್ಚಿ ಹಾಕಲಿಕ್ಕೆ ಇದೊಂದು ತಂತ್ರಗಾರಿಕೆ ಸರಿ ಶಾಂತ. ನೀನಿಷ್ಟು ಸುದ್ದಿ ಬಳಸಿ ಮಾತನಾಡುವುದು ನಿನಗೆ ಬೇಕಾಗಿತ್ತ ಶಾಂತ? ನಾನು ಅಂದೇ ಹೇಳಿದ್ದೆ ನಿನಗೆ, ಈ ವಯಸ್ಸಿನ ಹೆಣ್ಣಾದ ನಿನಗೆ ಕಾಮದ ಸೀಮೆಯನ್ನು ನಿಲ್ಲಿಸಲು ಆಗುವುದಿಲ್ಲವೆಂದು. ಕಾಮದ ಸೀಮೆಯನ್ನು ನಿಲ್ಲಿಸಲು ಆಗಿಲ್ಲ. ಈ ಓಲೆಕಾರ ರಾಮಲಿಂಗನ ಮನತನ ಮಾನ ಮರ್ಯಾದೆ ಕಳೆದು ಬಿಟ್ಟೆ ಶಾಂತ. ಕ್ಷಮಿಸ್ಬಿಡಿ. ಈ ಮನೆಯ ಮಾನ ಮರ್ಯಾದೆಯನ್ನು ಕಳೆಯುವ ಹೇಳಿಕೊಳ್ಳದ ಹೆಣ್ಣಲ್ಲ ಈ ಶಾಂತ. ಆದ್ರೆ ಏನ್ ಮಾಡಲಿ, ಎಷ್ಟು ಜನರ ಕಥೆ ಮುಷ್ಟಿಗೆ ಸಿಕ್ಕಿ ಸೇಡಿಗೆ ನಾನು ನನ್ನ ಶೀಲವೆಂಬ ಶೃಂಗಾರವನ್ನೇ ಕಳೆದುಕೊಂಡು ಬಿಟ್ಟೆ. ನೋಡು ಶಾಂತ, ಈಗಲಾದರೂ ಮಾಡಿದ ತಪ್ಪನ್ನು ನಿಜ ಎಂದು ಹೇಳು.
ಅವನು ಯಾರೇ ಆಗಿರಲಿ, ಪಾತಾಳಕ್ಕೆ ಹೋಗಲಿ ಭೂತಾಳಕ್ಕೆ ಹೋಗಲಿ, ಅವನ ರುಂಡವನ್ನು ಕಡಿದು ನಾ 3 ಅಗಸಿ ಬಾಗಿಲಿಗೆ ನೇತು ಹಾಕಿ ಬಿಡ್ತೀನಿ. ಹೇಳು ಶಾಂತ, ಯಾರೆಂದು ಹೇಳು. ನಿಮ್ಗಾಗ್ಲೇ ನಾನು ಹೇಳಿದ್ನಲ್ಲ, ನನ್ನನ್ನು ಕ್ಷಮಿಸ್ಬಿಡಿ ಅಂತ. ಸ್ವಲ್ಪವೇ ನನಗೆ ಕಾಲಾವಕಾಶ ಮಾಡಿಕೊಡಿ, ದಯವಿಟ್ಟು ನಿಮಗೆ ಕೇಳ್ಕೋತೀನಿ, ಕಾಲಾವಕಾಶ ಮಾಡಿಕೊಡಿ. ಶಾಂತ, ನಿನಗೆ ಬರೀ ಕಾಲಾವಕಾಶ ಚಿಂತೆ ಆದರೆ ನನಗೆ ನನ್ನ ಮರ್ಯಾದೆ ಚಿಂತೆ ಕಾಡುತ್ತಿದೆ. ಮಾನ ಹೋದ ಕ್ಷಣಕ್ಕೆ ರಕ್ತ ಕದ ಕದನಿ ಕುಳಿಯುತ್ತಿದೆ, ಕೋಪವು ಮಳಿಸಿ ಬರುತ್ತಿದೆ. ಶಾಂತ, ಅಂದು ನನ್ನ ತಮ್ಮಂದಿರು ನಮ್ಮ ಅತ್ತಿಗೆ ಬಸುರಿಯಾಗಿದ್ದಾಳೆ, ನನ್ನ ಅಣ್ಣ ತಂದೆ ಆಗುತ್ತಿದ್ದಾನೆಂದು ಖುಷಿ ಪಡುತ್ತಿರುವಾಗ ಈ ರಾಮಲಿಂಗನ ಹೆಂಡತಿ ಪರಪುರುಷನಿಂದ ಗರ್ಭ ಧರಿಸಿದ್ದಾಳೆಂದರೆ ಏನಿದರ ಅರ್ಥ? ಶಾಂತ, ನಾನು ಹೇಗೆ ತಲೆ ಎತ್ತಿ ತಿರುಗಾಡಲಿ ಈ ಊರಿನಲ್ಲಿ? ದಯವಿಟ್ಟು ದಯವಿಟ್ಟು ಇಂಥ ಮಾತನಾಡಿ ಬೆಂಕಿಯನ್ನ ಹಾಕಬೇಡಿ. ನೋಡಿ, ಈಗಾಗಲೇ ನಾನು ಜೀವಂತ ಇದ್ದು ಸತ್ತಂತಾಗಿದೆ, ನನ್ನ ಬದುಕು ಸತ್ತಂತಾಗಿ ಹೋಗಿದೆ. ಶಾಂತ, ಅದು ನಿನ್ನ ತಪ್ಪಲ್ಲ, ಅದು ನನ್ನ ತಪ್ಪು. ತಿಂಡಿ ಬಿಟ್ಟಾಗ ದನಗಳ ಮೈ ತಿಕ್ಕದೆ ಹೋದರೆ ಅದು ಸಿಕ್ಕ ಬಂಡೆಗಳಿಗೆ ತಿಕ್ಕಿ ಅದರ ತೀಟನ್ನು ತೀರಿಸಿಕೊಂಡು ಬಿಡ್ತವೆ. ಅದೇ ರೀತಿಯಾಗಿದೆ ಈ ನಿನ್ನ ಕಥೆ. ಯಾಕಣ್ಣ ಕಣ್ಣಲ್ಲಿ ನೀರು? ಇಂಥ ಸಂತೋಷ ವಿಷಯದಲ್ಲಿ ಯಾಕೆ ಚಿಂತೆ ಮಾಡ್ತಿರುವೆ? ತಮ್ಮ, ಆ ಮಾತನ್ನ ನಿಮ್ಮ ಮಾತಿಗೆ ಕೇಳಪ್ಪ, ಎಲ್ಲ ಹೇಳ್ತಾಳೆ. ಸಂತೋಷದಲ್ಲಿ ಅವು ಎಲ್ಲ ಕೇಳಕ್ಕಾಗಲ್ಲಣ್ಣ. ಏನತ್ತಿಗೆ, ನಿನಗಾದ್ರೂ ಬುದ್ಧಿ ಇಲ್ಲವೇ ಅಣ್ಣ? ಅತ್ತಿಗೆ ನೀನು ತಂದೆ ಆಗ್ತೀನಿ ಅಂದರೆ ನಿನಗೆ ಇಷ್ಟ ಇಲ್ಲವೇನಣ್ಣ? ನಾವು ಚಿಕ್ಕಪ್ಪರಾಗುತ್ತಿದ್ದೇವೆ, ಅತ್ತಿಗೆ ತಾಯಿ ಆಗುತ್ತಿದ್ದಾಳೆ. ಬರ್ರಿ ಒಳಗೆ ಹೋಗೋಣ.